ಹುಣಸೆಗೆ ಬಂಪರ್ ಬೆಲೆ, ಆದ್ರೆ ಫಸಲೇ ಇಲ್ಲ. ಫಸಲಿಲ್ಲದೆ ಲಕ್ಷಾಂತರ ರೂಪಾಯಿ ನಷ್ಟ. ಎಸ್, ಗಡಿ ತಾಲೂಕು ಪಾವಗಡ ಹೇಳಿ ಕೇಳಿ ಬರ ಪೀಡಿತ ಪ್ರದೇಶ. ಇಲ್ಲಿ ಮಳೆಯೂ ಸರಿಯಾಗಿ ಆಗುವುದಿಲ್ಲ, ಜೊತೆಗೆ ಅಂತರ್ಜಲವೂ ಕೂಡ ಕಡಿಮೆ. ಕಡ್ಲೆಕಾಯಿ, ಹುಣಸೆ ಹಣ್ಣು, ನೆಲಗಡಲೆ ಬೆಳೆಯನ್ನೇ ನಂಬಿಕೊಂಡು ಇಲ್ಲಿನ ರೈತರಿದ್ದಾರೆ. ಮಳೆಯ ಕೊರತೆಯಿಂದ ಕಡ್ಲೆಕಾಯಿ ಬೆಳೆಯಿಂದ ರೈತರಿಗೆ ನಷ್ಟ ಉಂಟಾಗ್ತಾ ಇತ್ತು. ಆದರೆ ಇಲ್ಲಿನ ರೈತರ ಮತ್ತೊಂದು ಆದಾಯದ ಮೂಲ ಅಂದ್ರೆ ಹುಣಸೆ ಹಣ್ಣು. ಆದರೆ ಈ ವರ್ಷ ಹುಣಸೆ ಹಣ್ಣಿನ ಫಸಲು ಕೂಡ ಕೈಕೊಟ್ಟಿದ್ದು ರೈತರು ನಷ್ಟ ಅನುಭವಿಸುವಂತಾಗಿದೆ. ಹೌದು, ಹುಣಸೆ ಹಣ್ಣಿಗೆ ಮಾರ್ಕೆಟ್ನಲ್ಲಿ ಬಂಪರ್ ಬೆಲೆ ಏನೋ ಇದೆ. ಆದರೆ ಫಸಲು ಕೈಕೊಟ್ಟಿರೋದ್ರಿಂದ ರೈತರು ನಷ್ಟ ಅನುಭವಿಸುವಂತಾಗಿದೆ. ಸಾಮಾನ್ಯವಾಗಿ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಹುಣಸೆ ಕೊಯ್ಲು ನಡೆದು ಮಾರ್ಚ್, ಏಪ್ರಿಲ್ ವರೆಗೂ ಹಳ್ಳಿಗಳಲ್ಲಿ ಹುಣಸೆ ಸುಲಿಯುವ ಚಟುವಟಿಕೆ ಚುರುಕಾಗಿರುತ್ತೆ. ಆದರೆ ಈ ಬಾರಿ ಅಂತಹ ದೃಶ್ಯಗಳು ತೀರಾ ವಿರಳವಾಗಿವೆ. ತೋಟಗಾರಿಕೆ ಇಲಾಖೆ ಪ್ರಕಾರ ಪಾವಗಡ ತಾಲೂಕಿನ ಸುಮಾರು 2200 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿ ಸಾವಿರಾರು ಹುಣಸೆ ಮರಗಳಿವೆ. ಇಲ್ಲಿನ ರೈತರು ನೈಸರ್ಗಿಕವಾಗಿ ಬೆಳೆದ ಹುಣಸೆ ಮರಗಳನ್ನ ಮಾತ್ರ ಕಾಪಾಡಿಕೊಂಡು ಬರ್ತಾ ಇದ್ದು, ಹೈಬ್ರಿಡ್ ತಳಿಗಳನ್ನ ಬೆಳೆಸುವ ಆಸಕ್ತಿ ತೋರಿಸ್ತಾ ಇಲ್ಲ. ಅಷ್ಟೇ ಅಲ್ಲದೆ ಮರಗಳಿಗೆ ಗೊಬ್ಬರ, ನೀರು ಕೊಟ್ಟು ಪೋಷಣೆ ಮಾಡ್ತಾ ಇಲ್ಲ. ಜೊತೆಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇರುವ ಉಷ್ಣಾಂಶ, ಮಳೆಯ ಕೊರತೆ, ಕೀಟಗಳ ಬಾಧೆ ಮತ್ತಿತರೆ ಕಾರಣಗಳಿಂದ ಹುಣಸೆ ಇಳುವರಿ ಕಡಿಮೆಯಾಗ್ತಿದೆಯಂತೆ. ಸದ್ಯ ಹುಣಸೆ ಹಣ್ಣು ಟನ್ಗೆ 70,000ವರೆಗೆ ಸೇಲ್ ಆಗ್ತಾ ಇದೆ. ಹುಣಸೆ ಬೀಜಕ್ಕೂ ಬೇಡಿಕೆ ಹೆಚ್ಚಾಗಿದ್ದು ಕ್ವಿಂಟಲ್ಗೆ 3 ರಿಂದ 4 ಸಾವಿರ ಬೆಲೆ ಬಂದಿದೆ. ಆದರೆ ಈ ಬಾರಿ ತಾಲೂಕಿನಲ್ಲಿ ಹುಣಸೆ ಇಳುವರಿಯಲ್ಲಿ ಭಾರಿ ಕುಸಿತವಾಗಿದ್ದು 1,000 ಮೆಟ್ರಿಕ್ ಟನ್ ಮೀರುವುದಿಲ್ಲ ಎನ್ನಲಾಗ್ತಾ ಇದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.